ಧರಣಿ ಇದು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲೇ ಊಟ ಮಾಡಿ ಧರಣಿ ಕುಳಿತಿದ್ದಾರೆ. ಎತ್ತುಗಳಿಗೆ ಮೇವು, ನೀರಿನ ವ್ಯವಸ್ಥೆ ಮಾಡಿ ಈ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಎಸ್ವಿಪಿ ವೃತ್ತದಿಂದ ಎಸ್ಪಿ ಪೆಟ್ರೋಲ್ ಬಂಕ್ ವರೆಗೆ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ರಸ್ತೆ ಬಂದ್ ಮಾಡಿ ಅನ್ನದಾತರಿಂದ ಪ್ರತಿಭಟನೆ ಇದು. ನೇಟೆ ರೋಗದಿಂದಾಗಿ ತೊಗರಿ ಹಾಳಾಗಿದೆ, ಅದಕ್ಕೆ ಪರಿಹಾರ ಕೊಡಬೇಕು. ಆ ಪರಿಹಾರಕ್ಕಾಗಿ ಆಗ್ರಹಿಸಿ ಈ ಹೋರಾಟ ನಡೆಸ್ತಾ ಇದ್ದಾರೆ. ತೊಗರಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಅದಕ್ಕೂ ಕೂಡ ಈ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಉನ್ನತ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ಕರೆ ಮಾಡಿದ್ದಾರೆ. ಸೊ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಇವರಿಗೆ ರೈತರಿಗೆ ಕರೆ ಮಾಡಿ ಮತ್ತೆ ಏನೋ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಪ್ರಯತ್ನ ಕೂಡ ಸಫಲ ಆಗಿಲ್ಲ. ಅದು ಕೂಡ ನೋ ಯೂಸ್. ಪರಿಹಾರ ಘೋಷಣೆಯ ಪಟ್ಟು ಹಿಡಿದು ಕೂತಿದ್ದಾರೆ ಅನ್ನದಾತರು. ನಮಗ್ ಪರಿಹಾರ ಕೊಡಿ, ಸುಖ ಸುಮ್ಮನೆ ಭರವಸೆ ಕೊಡೋದು. ರಾಜಕಾರಣಿಗಳು ಆಬ್ವಿಯಸ್ಲಿ ಹಾಗೆ ಭರವಸೆ ಕೊಡೋದು, ಮಾಡ್ತೀವಪ್ಪ, ಅದಿನ್ನು ನೆಕ್ಸ್ಟ್ 5 ವರ್ಷನೋ ಅಥವಾ ಮೊದಲೇ ಯಾವ್ದಾದ್ರು ಒಂದು ಮಧ್ಯ ಸರ್ಕಾರ ಬಿದ್ದೋದಾಗ ಮತ್ತೆ ಏನಾದ್ರು ಎತ್ಬೇಕಲ್ಲ, ಆ ಸತಿ ಭರವಸೆ ಇದರಲ್ಲೇ ಸೀಮಿತ ಆಗ್ಬಿಡುತ್ತೆ. ಇನ್ನೊಂದು ಎಲೆಕ್ಷನ್ ಬರಬೇಕು, ಅಲ್ಲಿವರೆಗೆ ಮತ್ತೆ ತಲೆ ಹಾಕಲ್ಲ, ಭರವಸೆ ಮಾತ್ರ ಸೀಮಿತ. ಮತ್ತೆ ಫೋನ್ ಮಾಡಿದ್ರೆ ಹೇಳಿದ್ರಪ್ಪ ಬರು ತಿಂಗಳಾಗತ್ತೆ, ಮತ್ತೊಂದು ತಿಂಗಳು ನೋಡೋಣ, ಇದರಲ್ಲೇ ಕಾಲಹರಣ ಮಾಡ್ತಾರೆ. ಆದ್ರೆ ಇಲ್ಲಿನ ರೈತರು ಸ್ವಲ್ಪ ಬುದ್ಧಿವಂತರು. ಅವರು ಡಿಸಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಊಟ ಎಲ್ಲವನ್ನ ಅಲ್ಲಿಗೆ ತಂದಿದ್ದಾರೆ. ಅಲ್ಲಿ ಎತ್ತನ್ನು ಕೂಡ ಅಲ್ಲಿ ಕಟ್ಕೊಂಡಿದ್ದಾರೆ. ಎತ್ತಿಗೂ ಕೂಡ ಮೇವು ಅವೆಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಸ್ಪಾಟ್ ಇಂದಾನೆ ನಮ್ಮ ಕಲೀಗ್ ಆದಂತ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್ ಅವರೇ, ಈಗ ರೈತರ ಬೇಡಿಕೆ ಏನು, ಜೊತೆಗೆ ಈಗ ಡಿಸಿ ಅವರು ಏನಾದರೂ ಸ್ಪಂದಿಸಿದ್ರ? ಈಗ ಇವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಮನವೊಲಿಕೆ ಪ್ರಯತ್ನ ಮಾಡಿದ್ರಂತೆ, ಬಟ್ ಆಗ್ಲಿಲ್ಲ, ನೋ ಯೂಸ್ ಅಂತ ಗೊತ್ತಾಗ್ತಾ ಇದೆ. ಇವರ ಬೇಡಿಕೆ ಏನು, ಎಷ್ಟು ತಿಂಗಳೊಳಗೆ ಅದು ಕ್ಲಿಯರೆನ್ಸ್ ಆಗ್ಬೇಕಂತ ಈಗ ರೈತರು ಬೇಡಿಕೆ ಇಟ್ಟಿದ್ದಾರೆ? ನಿಕೇಶ್, ಕಲಬುರಗಿ ಜಿಲ್ಲೆಯ ರೈತರು ಮಧ್ಯಾಹ್ನದಿಂದಲೂ ಕೂಡ ಏನು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ರೈತರ ಬೇಡಿಕೆ ಇರುವಂತದ್ದು ನೆಟೆ ರೋಗದಿಂದ ಹಾಳಾದಂತ ತೊಗರಿಗೆ ಪರಿಹಾರ ಕೊಡಬೇಕು, ಜೊತೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡ್ಕೊಂಡು ಈಗ ಸಾಕಷ್ಟು ಜನ ರೈತರು ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಕೂತಿರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು. ಇನ್ನೂ ಕೂಡ ಎಲ್ಲ ರೈತರು ಕೂಡ ಇದೇ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲೇ ಕೂತಿರುವಂತದ್ದು. ಇವರೆಲ್ಲರೂ ಬೇಡಿಕೆ ಇರುವಂತದ್ದು ಅಂದ್ರೆ ಇವರ ತೊಗರಿಗೆ ಪರಿಹಾರ ಘೋಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಎಡಿಸಿ, ಡಿಸಿ, ಖುದ್ದು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಸಾಕಷ್ಟು ಬಾರಿ ದೂರವಾಣಿ ಮುಖಾಂತರ ಕರೆ ಮಾಡಿ ಮಾತಾಡಿದ್ರು ಕೂಡ ಏನು ಆ ಒಂದು ಯಾವುದೇ ರೀತಿಯಾದಂತಹ ಯಶಸ್ವಿ ಆಗಿಲ್ಲ. ಅಂದ್ರೆ ಪರಿಹಾರ ಘೋಷಣೆ ಆಗ್ಲೇಬೇಕು ಅನ್ನುವಂತ ಬಿಗಿಪಟ್ಟನ್ನ ಹೇಳ್ಕೊಂಡು ಇಲ್ಲಿ ಕೂತಿರುವಂತದ್ದು. ಈ ಭಾಗದಲ್ಲಿ ನೋಡಬಹುದು. ಅಂದ್ರೆ ರೈತರು ಏನು ಎತ್ತಿನ ಬಂಡಿಗಳ ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ ಎಲ್ಲ ಎತ್ತುಗಳನ್ನು ಕೂಡ ಇವತ್ತು ಇಡೀ ದಿನ ಬಿಸಿಲಲ್ಲೇ ರೋಡಲ್ಲೇ ನಿಂತ್ಕೊಂಡು ಕಾಲ ಕಳೀತಾ ಇರುವಂತದ್ದು. ರೈತರ ಜೊತೆಗೆ ಈ ಒಂದು ಪ್ರತಿಭಟನೆಯಲ್ಲಿ ಆ ಎತ್ತುಗಳು ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಅವುಗಳಿಗೆ ಮೇವು, ನೀರು, ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ರೈತರು ಇದೇ ರಸ್ತೆಯಲ್ಲಿ ಮಾಡಿರುವಂತದ್ದು. ಮಧ್ಯಾಹ್ನ 2 ಗಂಟೆಯಿಂದಲೂ ಕೂಡ ಈ ರಸ್ತೆ ಬ್ಲಾಕ್ ಮಾಡಿ ರೈತರು ಇಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಈಗಲೂ ಕೂಡ ಎಲ್ಲ ರೈತರು ಇದೇ ಒಂದು ರಸ್ತೆಯ ಮೇಲೆ ಕೂತು ಊಟ ಮಾಡಿರುವಂತದ್ದು. ಊಟ ಮಾಡಿ ಇವರ ಬೇಡಿಕೆ ಈಡೇರೋವರೆಗೂ ಕೂಡ ಈ ಒಂದು ಹೋರಾಟ ಮುಂದುವರಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಈಗ ರೈತ ಮುಖಂಡರು ಇದ್ದಾರೆ, ಸೊ ಅವರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಏನ್ ಬೇಡಿಕೆ? ಈಗ ರಾತ್ರಿ 11 ಗಂಟೆ ಆಯ್ತು, ಯಾರಾದ್ರೂ ಬಂದ್ರ ಮಾತಾಡಿದ್ರ? ಹೇಗಿರುತ್ತೆ ನಿಮ್ಮ ಹೋರಾಟ ಮುಂದೆ ಅಂತ? ಸರ್, ನಮ್ದು ನೋಡ್ರಿ 2024-25ನೇ ಸಾಲಿನಲ್ಲಿ ಏನು ಮುಂಗಾರು ಹಂಗಾಮಿನಲ್ಲಿ ಹೆಸರು, ಉದ್ದು, ಸೋಯಾ, ತೊಗರಿ ಹೀಗೆ ಸುಮಾರು 19,865 ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಕಲಬುರಗಿ ಇವರು ವರದಿ ಕೊಟ್ಟಿದ್ದಾರೆ. ತದನಂತರ ಹಿಂಗಾರಿನಲ್ಲಿ ನಮ್ಮ ನೆಟರೋಗದಿಂದ ತೊಗರಿ ಬೆಳೆ 1,82,963 ಹೆಕ್ಟೇರ್ ಪ್ರದೇಶದಲ್ಲಿ ಲಾಸ್ ಆಗಿದೆ ಅಂತ ತಿಳ್ಕೊಂಡು ಜಂಟಿ ಕೃಷಿ ನಿರ್ದೇಶಕರು ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ನಿಜವಾಗ್ಲೂ ನಮ್ಗೆ ವಾಸ್ತವವಾಗಿ 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಆಗಿ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆ ರೈತರು ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಸುಮಾರು 3 ತಿಂಗಳಿನವರೆಯಿಂದ ನಾವೆಲ್ಲ ರೈತ ಸಂಘಟನೆಗಳು ಸತತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಕ್ಯಾರೆ ಅನ್ನೋದಂತಹ ಸರ್ಕಾರಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಈಗ ಜಿಲ್ಲಾಡಳಿತ ಆಗಿರ್ಬೋದು, ಇದಕ್ಕೆ
ಸೌಜನ್ಯಕ್ಕೂ ಕೂಡ ಇವತ್ತು ಕರೆಸಿ ಮಾತನಾಡುವಂತ ಪರಿಸ್ಥಿತಿ ಅವ್ರು ಮಾಡಿಲ್ಲ. ಈಗ ರಾತ್ರಿ 11 ಗಂಟೆ ಆಯ್ತು, ಇಷ್ಟೊತ್ತು ಕೂಡ ರೋಡ್ ಬ್ಲಾಕ್ ಮಾಡ್ಕೊಂಡು ಇಲ್ಲೇ ಕೂತಿದ್ರಿ. ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡುವಂತದ್ದು ಜಿಲ್ಲಾಡಳಿತ ಆಗ್ಲಿ ಸಚಿವರಾಗ್ಲಿ? ಈಗಾಗಲೇ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಜಿಯವರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ಮತ್ತು ಈ ಜಿಲ್ಲೆಯ ಎಡಿಸಿ ಅವರು, ಜಿಲ್ಲಾಧಿಕಾರಿಗಳಂತೂ ಇಲ್ಲ, ಅವರು ಎಡಿಸಿ ಅವರು ಕೂಡ ಸಂಪರ್ಕ ಮಾಡಿದ್ದಾರೆ ಲೇಟ್ ಅವರ್ಸ್ ನಲ್ಲಿ. ಅವರು ಹೇಳೋದಿಷ್ಟೇ, ನಮಗೆ ಇನ್ನೂ ವರದಿ ಬಂದಿಲ್ಲ, ಇನ್ನೂ ಕಾಯಬೇಕು ಅಂತ ಹೇಳ್ತಾರೆ. ಆದ್ರೆ ಸತತ 3 ತಿಂಗಳಿಂದ ನಾವು ಸಂಪೂರ್ಣವಾಗಿ ಎಲ್ಲಾ ರೈತರು ಸೇರ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ವರದಿ ತರಿಸೋದಂದ್ರೆ ಯಾವ ರೀತಿ, ಒಂದು ರೈತರಿಗೂ ಒಂದು ಪೇಷನ್ಸ್ ಇರುತ್ತಲ್ಲ, ಎಲ್ಲರೂ ಸತ್ ಬಳಕ ವರದಿ ತರಿಸಿದ್ರೆ ಅದು ಒಂದು ಪೋಸ್ಟ್ ಮಾರ್ಟಮ್ ವರದಿ ಬಂದಂಗ ಆಗುತ್ತೆ. ಅದರಿಂದ ಈ ನಮ್ಮ ತಾಳ್ಮೆಯನ್ನು ಮೀರಿ ಇವತ್ತಿನ ದಿವಸ ನಾವು ಬಂದು ಕೂತಿದೀವಿ. ನಮ್ಗ ಬೇಡಿಕೆ ಇಷ್ಟೇ, ನಮ್ಗ ಪರಿಹಾರ ಏನು 2023-24ನೇ ಸಾಲಿನಲ್ಲಿ ಇದೇ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಪ್ರಿಯಾಂಕ್ ಈಗ ಕ್ವಿಕ್ ಆಗಿ ಪರಿಹಾರ ಘೋಷಣೆ ಆಗ್ಲಿಲ್ಲ ಅಂದ್ರೆ ಹೇಗಿರುತ್ತೆ ಮುಂದಿನ ನಿಮ್ಮ ಹೋರಾಟ? ಮುಂದಿನ ಹೋರಾಟ ನಾವು ಅಹೋರಾತ್ರಿ ಮುಂದುವರಿಸ್ತಾ ಇದೀವಿ. ಇದಕ್ಕಿಂತ ಹೆಚ್ಚಿಗೆ ಚರ್ಚೆ ಮಾಡಿ ತೀವ್ರವಾದಂತಹ ಹೋರಾಟ ನಾವು ಮಾಡ್ತೀವಿ. ನಿಕೇಶ್, ಇದಿಷ್ಟು ಇಲ್ಲಿನ ರೈತ ಮುಖಂಡರು ಹೇಳ್ತಾ ಇರುವಂತದ್ದು. ಇವತ್ತು ಪರಿಹಾರ ಘೋಷಣೆ ಮಾಡದೆ ಹೋದ್ರೆ ಇಡೀ ರಾತ್ರಿ ಇಲ್ಲೇ ಏನು ಪ್ರತಿಭಟನೆಯನ್ನ ಮಾಡ್ತೀವಿ, ನಾಳೆ ಕೂಡ ಈ ಒಂದು ಪ್ರತಿಭಟನೆ ಮುಂದುವರಿಯುತ್ತೆ, ಇನ್ನೂ ಕೂಡ ಉಗ್ರವಾದಂತಹ ಹೋರಾಟ ಮಾಡ್ತೇವೆ ಅನ್ನುವಂತ ಎಚ್ಚರಿಕೆಯ ಸಂದೇಶವನ್ನ ಸರ್ಕಾರಕ್ಕೆ ನೀಡ್ತಾ ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿ. ನೋಡಿ, ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ದಾಳಿ ಇದು. ಮಾಂಸಾಹಾರಿ ಬೀದಿ ಬದಿ ಹೋಟೆಲ್ಗಳ ಧರಣಿ ಇದು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲೇ ಊಟ ಮಾಡಿ ಧರಣಿ ಕುಳಿತಿದ್ದಾರೆ. ಎತ್ತುಗಳಿಗೆ ಮೇವು, ನೀರಿನ ವ್ಯವಸ್ಥೆ ಮಾಡಿ ಈ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಎಸ್ವಿಪಿ ವೃತ್ತದಿಂದ ಎಸ್ಪಿ ಪೆಟ್ರೋಲ್ ಬಂಕ್ ವರೆಗೆ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ರಸ್ತೆ ಬಂದ್ ಮಾಡಿ ಅನ್ನದಾತರಿಂದ ಪ್ರತಿಭಟನೆ ಇದು. ನೇಟೆ ರೋಗದಿಂದಾಗಿ ತೊಗರಿ ಹಾಳಾಗಿದೆ, ಅದಕ್ಕೆ ಪರಿಹಾರ ಕೊಡಬೇಕು. ಆ ಪರಿಹಾರಕ್ಕಾಗಿ ಆಗ್ರಹಿಸಿ ಈ ಹೋರಾಟ ನಡೆಸ್ತಾ ಇದ್ದಾರೆ. ತೊಗರಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಅದಕ್ಕೂ ಕೂಡ ಈ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಉನ್ನತ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ಕರೆ ಮಾಡಿದ್ದಾರೆ. ಸೊ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಇವರಿಗೆ ರೈತರಿಗೆ ಕರೆ ಮಾಡಿ ಮತ್ತೆ ಏನೋ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಪ್ರಯತ್ನ ಕೂಡ ಸಫಲ ಆಗಿಲ್ಲ. ಅದು ಕೂಡ ನೋ ಯೂಸ್. ಪರಿಹಾರ ಘೋಷಣೆಯ ಪಟ್ಟು ಹಿಡಿದು ಕೂತಿದ್ದಾರೆ ಅನ್ನದಾತರು. ನಮಗ್ ಪರಿಹಾರ ಕೊಡಿ, ಸುಖ ಸುಮ್ಮನೆ ಭರವಸೆ ಕೊಡೋದು. ರಾಜಕಾರಣಿಗಳು ಅಭಿಸಿ ಹಾಗೆ ಭರವಸೆ ಕೊಡೋದು, ಮಾಡ್ತೀವಪ್ಪ, ಅದಿನ್ನು ನೆಕ್ಸ್ಟ್ 5 ವರ್ಷನೋ ಅಥವಾ ಮೊದಲೇ ಯಾವ್ದಾದ್ರು ಒಂದು ಮಧ್ಯ ಸರ್ಕಾರ ಬಿದ್ದೋದಾಗ ಮತ್ತೆ ಏನಾದ್ರು ಎತ್ಬೇಕಲ್ಲ, ಆ ಸತಿ ಭರವಸೆ ಇದರಲ್ಲೇ ಸೀಮಿತ ಆಗ್ಬಿಡುತ್ತೆ. ಇನ್ನೊಂದು ಎಲೆಕ್ಷನ್ ಬರಬೇಕು, ಅಲ್ಲಿವರೆಗೆ ಮತ್ತೆ ತಲೆ ಹಾಕೋಲ್ಲ, ಭರವಸೆ ಮಾತ್ರ ಸೀಮಿತ. ಮತ್ತೆ ಫೋನ್ ಮಾಡಿದ್ರೆ ಹೇಳಿದ್ರಪ್ಪ ಬರು ತಿಂಗಳಾಗತ್ತೆ, ಮತ್ತೊಂದು ತಿಂಗಳು ನೋಡೋಣ, ಇದರಲ್ಲೇ ಕಾಲಹರಣ ಮಾಡ್ತಾರೆ. ಆದ್ರೆ ಇಲ್ಲಿನ ರೈತರು ಸ್ವಲ್ಪ ಬುದ್ಧಿವಂತರು. ಅವರು ಡಿಸಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಊಟ ಎಲ್ಲವನ್ನು ಅಲ್ಲಿಗೆ ತಂದಿದ್ದಾರೆ. ಅಲ್ಲಿ ಎತ್ತನ್ನು ಕೂಡ ಅಲ್ಲಿ ಕಟ್ಕೊಂಡಿದ್ದಾರೆ. ಎತ್ತಿಗೂ ಕೂಡ ಮೇವು ಅವೆಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಸ್ಪಾಟ್ ಇಂದಾನೆ ನಮ್ಮ ಕಲೀಗಾದಂತ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್ ಅವರೇ, ಈಗ ರೈತರ ಬೇಡಿಕೆ ಏನು, ಜೊತೆಗೆ ಈಗ ಡಿಸಿ ಅವರು ಏನಾದರೂ ಸ್ಪಂದಿಸಿದ್ರ? ಈಗ ಇವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಮನವೊಲಿಕೆ ಪ್ರಯತ್ನ ಮಾಡಿದ್ರಂತೆ, ಬಟ್ ಆಗ್ಲಿಲ್ಲ, ನೋ ಯೂಸ್ ಅಂತ ಗೊತ್ತಾಗ್ತಾ ಇದೆ. ಇವರ ಬೇಡಿಕೆ ಏನು, ಎಷ್ಟು ತಿಂಗಳೊಳಗೆ ಅದು ಕ್ಲಿಯರೆನ್ಸ್ ಆಗ್ಬೇಕಂತ ಈಗ ರೈತರು ಬೇಡಿಕೆ ಇಟ್ಟಿದ್ದಾರೆ? ನಿಕೇಶ್, ಕಲಬುರಗಿ ಜಿಲ್ಲೆಯ ರೈತರು ಮಧ್ಯಾಹ್ನದಿಂದಲೂ ಕೂಡ ಏನು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ರೈತರ ಬೇಡಿಕೆ ಇರುವಂತದ್ದು ನೆಟೆ ರೋಗದಿಂದ ಹಾಳಾದಂತ ತೊಗರಿಗೆ ಪರಿಹಾರ ಕೊಡಬೇಕು, ಜೊತೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟು ಹಿಡ್ಕೊಂಡು ಈಗ ಸಾಕಷ್ಟು ಜನ ರೈತರು ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಕೂತಿರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು. ಇನ್ನೂ ಕೂಡ ಎಲ್ಲ ರೈತರು ಕೂಡ ಇದೇ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲೇ ಕೂತಿರುವಂತದ್ದು. ಇವರೆಲ್ಲರೂ ಬೇಡಿಕೆ ಇರುವಂತದ್ದು ಅಂದ್ರೆ ಇವರ ತೊಗರಿಗೆ ಪರಿಹಾರ ಘೋಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಎಡಿಸಿ, ಡಿಸಿ, ಖುದ್ದು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಸಾಕಷ್ಟು ಬಾರಿ ದೂರವಾಣಿ ಮುಖಾಂತರ ಕರೆ ಮಾಡಿ ಮಾತಾಡಿದ್ರು ಕೂಡ ಏನು ಆ ಒಂದು ಯಾವುದೇ ರೀತಿಯಾದಂತಹ ಯಶಸ್ವಿ ಆಗಿಲ್ಲ. ಅಂದ್ರೆ ಪರಿಹಾರ ಘೋಷಣೆ ಆಗ್ಲೇಬೇಕು ಅನ್ನುವಂತ ಬಿಗಿಪಟ್ಟನ್ನ ಹೇಳ್ಕೊಂಡು ಇಲ್ಲಿ ಕೂತಿರುವಂತದ್ದು. ಈ ಭಾಗದಲ್ಲಿ ನೋಡಬಹುದು. ಅಂದ್ರೆ ರೈತರು ಏನು ಎತ್ತಿನ ಬಂಡಿಗಳ ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆ
ಎಲ್ಲ ಎತ್ತುಗಳನ್ನು ಕೂಡ ಇವತ್ತು ಇಡೀ ದಿನ ಬಿಸಿಲಲ್ಲೇ ರೋಡಲ್ಲೇ ನಿಂತ್ಕೊಂಡು ಕಾಲ ಕಳೀತಾ ಇರುವಂತದ್ದು. ರೈತರ ಜೊತೆಗೆ ಈ ಒಂದು ಪ್ರತಿಭಟನೆಯಲ್ಲಿ ಆ ಎತ್ತುಗಳು ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಅವುಗಳಿಗೆ ಮೇವು, ನೀರು, ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ರೈತರು ಇದೇ ರಸ್ತೆಯಲ್ಲಿ ಮಾಡಿರುವಂತದ್ದು. ಮಧ್ಯಾಹ್ನ 7 ಗಂಟೆಯಿಂದಲೂ ಕೂಡ ಈ ರಸ್ತೆ ಬ್ಲಾಕ್ ಮಾಡಿ ರೈತರು ಇಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಈಗಲೂ ಕೂಡ ಎಲ್ಲ ರೈತರು ಇದೇ ಒಂದು ರಸ್ತೆಯ ಮೇಲೆ ಕೂತು ಊಟ ಮಾಡಿರುವಂತದ್ದು. ಊಟ ಮಾಡಿ ಇವರ ಬೇಡಿಕೆ ಈಡೇರೋವರೆಗೂ ಕೂಡ ಈ ಒಂದು ಹೋರಾಟ ಮುಂದುವರಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಈಗ ರೈತ ಮುಖಂಡರು ಇದ್ದಾರೆ, ಸೊ ಅವರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತೇಳಿ. ಸರ್, ಏನು ಬೇಡಿಕೆ? ಈಗ ರಾತ್ರಿ 11 ಗಂಟೆ ಆಯ್ತು, ಯಾರಾದ್ರೂ ಬಂದ್ರ ಮಾತಾಡಿದ್ರ, ಹೇಗಿರುತ್ತೆ ನಿಮ್ಮ ಹೋರಾಟ ಮುಂದೆ ಅಂತ? ಸರ್, ನಮ್ದು ನೋಡ್ರಿ 2024-25ನೇ ಸಾಲಿನಲ್ಲಿ ಏನು ಮುಂಗಾರು ಹಂಗಾಮಿನಲ್ಲಿ ಹೆಸರು, ಉದ್ದು, ಸೋಯಾ, ತೊಗರಿ ಹೀಗೆ ಸುಮಾರು 19,865 ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಕಲಬುರಗಿ ಇವರು ವರದಿ ಕೊಟ್ಟಿದ್ದಾರೆ. ತದನಂತರ ಹಿಂಗಾರಿನಲ್ಲಿ ನಮ್ಮ ನೆಟರೋಗದಿಂದ ತೊಗರಿ ಬೆಳೆ 1,82,963 ಹೆಕ್ಟೇರ್ ಪ್ರದೇಶದಲ್ಲಿ ಲಾಸ್ ಆಗಿದೆ ಅಂತ ತಿಳ್ಕೊಂಡು ಜಂಟಿ ಕೃಷಿ ನಿರ್ದೇಶಕರು ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ನಿಜವಾಗ್ಲೂ ನಮ್ಗೆ ವಾಸ್ತವವಾಗಿ 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಆಗಿ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆ ರೈತರು ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಸುಮಾರು 3 ತಿಂಗಳಿನವರೆಯಿಂದ ನಾವೆಲ್ಲ ರೈತ ಸಂಘಟನೆಗಳು ಸತತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಕ್ಯಾರೆ ಅನ್ನೋದಂತಹ ಸರ್ಕಾರಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಈಗ ಜಿಲ್ಲಾಡಳಿತ ಆಗಿರ್ಬೋದು, ಇದಕ್ಕೆ ಸೌಜನ್ಯಕ್ಕೂ ಕೂಡ ಇವತ್ತು ಕರೆಸಿ ಮಾತನಾಡುವಂತ ಪರಿಸ್ಥಿತಿ ಅವ್ರು ಮಾಡಿಲ್ಲ. ಈಗ ರಾತ್ರಿ 11 ಗಂಟೆ ಆಯ್ತು, ಇಷ್ಟೊತ್ತು ಕೂಡ ರೋಡ್ ಬ್ಲಾಕ್ ಮಾಡ್ಕೊಂಡು ಇಲ್ಲೇ ಕೂತಿದ್ರಿ. ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡುವಂತದ್ದು, ಜಿಲ್ಲಾಡಳಿತ ಆಗಲಿ, ಸಚಿವರಾಗ್ಲಿ? ಈಗಾಗಲೇ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ಮತ್ತೆ ಈ ಜಿಲ್ಲೆಯ ಎಡಿಸಿ ಅವರು, ಜಿಲ್ಲಾಧಿಕಾರಿಗಳಂತೂ ಇಲ್ಲ, ಅವರು ಎಡಿಸಿ ಅವರು ಕೂಡ ಸಂಪರ್ಕ ಮಾಡಿದ್ದಾರೆ ಲೇಟ್ ಅವರ್ಸ್ ನಲ್ಲಿ. ಅವರು ಹೇಳೋದಿಷ್ಟೇ, ನಮಗೆ ಇನ್ನೂ ವರದಿ ಬಂದಿಲ್ಲ, ಇನ್ನೂ ಕಾಯಬೇಕು ಅಂತ ಹೇಳಿದ್ರು. ಆದ್ರೆ ಸತತ 3 ತಿಂಗಳಿಂದ ನಾವು ಸಂಪೂರ್ಣವಾಗಿ ಎಲ್ಲಾ ರೈತರು ಸೇರ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ವರದಿ ತರಿಸೋದಂದ್ರೆ ಯಾವ ರೀತಿ, ಒಂದು ರೈತರಿಗೂ ಒಂದು ಪೇಷನ್ಸ್ ಇರುತ್ತಲ್ಲ, ಎಲ್ಲರೂ ಸತ್ ಬಳಕ ವರದಿ ತರಿಸಿದ್ರೆ ಅದು ಒಂದು ಪೋಸ್ಟ್ ಮಾರ್ಟಮ್ ವರದಿ ಬಂದಂಗ ಆಗುತ್ತೆ. ಅದರಿಂದ ಈ ನಮ್ಮ ತಾಳ್ಮೆಯನ್ನು ಮೀರಿ ಇವತ್ತಿನ ದಿವಸ ನಾವು ಬಂದು ಕೂತಿದೀವಿ. ನಮ್ಮ ಬೇಡಿಕೆ ಇಷ್ಟೇ, ನಮ್ಗ ಪರಿಹಾರ ಏನು 2023-24ನೇ ಸಾಲಿನಲ್ಲಿ ಇದೇ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು, ನಮ್ಮ ಪ್ರಿಯಾಂಕ್ ಈಗ ಕ್ವಿಕ್ ಆಗಿ ಪರಿಹಾರ ಘೋಷಣೆ ಆಗ್ಲಿಲ್ಲ ಅಂದ್ರೆ ಹೇಗಿರುತ್ತೆ ಮುಂದಿನ ನಿಮ್ಮ ಹೋರಾಟ? ಮುಂದಿನ ಹೋರಾಟ ನಾವು ಅಹೋರಾತ್ರಿ ಮುಂದುವರಿಸ್ತಾ ಇದೀವಿ. ಇದಕ್ಕಿಂತ ಹೆಚ್ಚಿಗೆ ಚರ್ಚೆ ಮಾಡಿ ತೀವ್ರವಾದಂತಹ ಹೋರಾಟ ನಾವು ಮಾಡ್ತೀವಿ. ನಿಖೇಶ್, ಇದಿಷ್ಟು ಇಲ್ಲಿನ ರೈತ ಮುಖಂಡರು ಹೇಳ್ತಾ ಇರುವಂತದ್ದು. ಇವತ್ತು ಪರಿಹಾರ ಘೋಷಣೆ ಮಾಡದೆ ಹೋದ್ರೆ ಇಡೀ ರಾತ್ರಿ ಇಲ್ಲೇ ಏನು ಪ್ರತಿಭಟನೆಯನ್ನ ಮಾಡ್ತೀವಿ. ನಾಳೆ ಕೂಡ ಈ ಒಂದು ಪ್ರತಿಭಟನೆ ಮುಂದುವರಿಯುತ್ತೆ. ಇನ್ನೂ ಕೂಡ ಉಗ್ರವಾದಂತಹ ಹೋರಾಟ ಮಾಡ್ತೇವೆ ಅನ್ನುವಂತ ಎಚ್ಚರಿಕೆಯ ಸಂದೇಶವನ್ನ ಸರ್ಕಾರಕ್ಕೆ ನೀಡ್ತಾ ಇರುವಂತದ್ದು. ನಿಖೇಶ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿ. ನೋಡಿ, ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ದಾಳಿದು ಮಾಂಸಾಹಾರಿ ಬೀದಿ ಬದಿ ಹೋಟೆಲ್ಗಳ